ಫ್ರೈ ಮಾಡಿಸಿದ್ಮೇಲೆ ಮತ್ತೆ ಟ್ರೆಂಚಿಂಗ್ ಮಾಡಿಸಿದ್ಮೇಲೆ ಉಸಿ ಹೋಗೋದು ನಿಂತು ಬಿಡುತ್ತೆ ಪೂರ್ತಿ. ಒಂದು ಹಳ್ಳನು ಡ್ರಾಪ್ ಆಗಿದ್ ನೋಡ್ಲಿಲ್ಲ. ಹಳ್ಳಿ ಡ್ರಾಪ್ ಆಗಿಲ್ಲ, ಹಳ್ಳೆ ಡ್ರಾಪ್ ಆಗಿಲ್ಲ, ಸಾಯಿ ಹೊಡಕ ಈ ತರದ ಕಾಯಿ ಹೊಡಕೆ ಯಾವ್ದು ಇಲ್ಲ. ಹೋದ ವರ್ಷ ನೋಡ್ಕೊಂಡ್ರೆ ಬಹಳ ಚೆನ್ನಾಗ್ ಬಂತು. ಚೀಲ ತುಂಬಿದ್ರೆ ಹೋದ ವರ್ಷ ಚೀಲ ತುಂಬಿದ್ವಿ, ಈ ವರ್ಷ ಚೀಲ ತುಂಬ ವ್ಯತ್ಯಾಸಕ್ಕೂ ಆಗ 65-70 ಕೆಜಿ ಬರೋಷ್ಟು ಸುಸ್ತು. ಈ ಸಲ 80 ಮೇಲೆ ಚೀಲ. ಯಾವ ಚೀಲ ತುಂಬಿದ್ರು 80-90 ಕೆಜಿ. 80-90 ಚೀಲ ಐತಿ ನಿಮ್ಗೆ. ಒಂದ್ ಗಿಡದಲ್ಲಿ ಎಷ್ಟು ಗೊನೆಗಳು ಬಂದಿದೆ? ಒಂದು 7ರಿಂದ 8ರವರೆಗೆ ಬಂದ. 8ರವರೆಗೆ ಬಂದಿದೆ. 8ರವರೆಗೆ ಎಣ್ಸಿದೀನಿ ನಾನು. ಹಾಗೆ ಹೆಚ್ಚು ಕಡಿಮೆ ಮಿನಿಮಮ್ ಅಂತ 4-5 ದೋಕೆ ಇಲ್ಲ. ನಮಸ್ತೆ ರೈತ ಬಂದವರೇ, ನನ್ನ ಹೆಸರು ಮಾರುತಿ ಅಂತೇಳಿ ದಾವಣಗೆರೆಯಿಂದ ಬಂದಿರೋದು. ಕೆರಾನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಲ್ಲಿ ಒಬ್ಬರನ್ನ ರೈತರ ಸಂದರ್ಶನ ಮಾಡಕ್ ಬಂದಿದೀವಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಯಾವ ಊರು, ಯಾವ ಡಿಸ್ಟ್ರಿಕ್ಟ್ ಬರುತ್ತೆ? ನಮ್ದು ಬೂದಿಹಳ್ಳಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್. ನಮ್ಗೂ ಈಗ ಕೆರಾನ್ ಅನ್ನ ನೀವು ಬಳಕೆ ಮಾಡ್ತೀವಿ, ಸತತ ಈ 1 ವರ್ಷದ ಬಳಕೆ ಮಾಡ್ತೀವಿ. ನಿಮ್ಗೆ ಏನೇನು ಅನುಭವ ಬಂದಿದೆ ಈಗ? ಸರ್, ಸ್ಪ್ರೇ ಮಾಡಿದಾಗ್ಲಿದ್ದ ಈ ಗೆರೆ ಐತಲ್ಲ ಅದೆಲ್ಲ ಸುಮ್ಮನೆ ಕೆಂಪಗೆ ಆಗ್ಬಿಟ್ಟಿತ್ತಲ್ಲ, ಮತ್ತೆ ಪರೆ ಕಟ್ಟಿತ್ತು, ಮತ್ತೆ ಬ್ಲಾಕ್ ವೈರಸ್ ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗಿದೆ ಸರ್, ಚೆನ್ನಾಗಾಯ್ತು. ಈಗ ಇಳುವರಿ ಯಾವ ರೀತಿ ಬಂದಿದೆ? ಇಳುವರಿ ಹೋದ್ ಸಲಕ್ಕಿನ್ನ ನಮ್ದು ಫಸ್ಟ್ನೇ ಕ್ರಾಪ್ಕಿನ್ನ ಫ್ರೈ ಮಾಡಿದ್ಮೇಲೆ ಚೆನ್ನಾಗ್ ಬಂದಿದೆ ಸರ್. ತೂಕನೂ ಚೆನ್ನಾಗ್ ಬಂದತ್ತೆ, ಇಳುವರಿನೂ ಚೆನ್ನಾಗ್ ಬಂದತ್ತೆ. 7ರಿಂದ 8 ಗೊನೆ ತನಕ ಬಂದತ್ತೆ. ಒಂದೊಂದು ಗಿಡದಲ್ಲಿ 7ರಿಂದ 8 ಗೊನೆವರೆಗೂ ಬಂದತ್ತೆ ಸರ್. ಈಗ ಎಷ್ಟು ಟೈಮ್ ಟ್ರಂಚಿಂಗ್ ಮಾಡ್ರಿ? ಎಷ್ಟು ಟೈಮ್? 2 ಸಲ ಟ್ರೆಂಚಿಂಗ್ ಮಾಡಿದ್ವಿ, 2 ಸಲ ಸ್ಪ್ರೇ ಮಾಡಿದ್ವಿ ಸರ್. 2 ಟೈಮ್ ಟ್ರಂಚಿಂಗ್, 2 ಟೈಮ್ ಸ್ಪ್ರೇ ಮಾಡಿದ್ವಿ. ನಾವು 3 ಟೈಮ್ ಹೇಳ್ತೀವಿ. 3 ಟೈಮ್ ಮಾಡಿದ್ವಿ, ಆದ್ರೆ ನಾವು 2 ಟ್ರೆಂಚಿಂಗ್ ಸಾಕಿ. ಅಂದ್ರೆ ಈ ವರ್ಷ ನೀವು ಕಂಟಿನ್ಯೂಸ್ ಕಂಟಿನ್ಯೂ ಮಾಡ್ತೀವಿ. 3 ಟೈಮ್ ಮಾಡಿ. 3 ಟೈಮ್ ಮಾಡಿ. ಎಷ್ಟು ವರ್ಷ ಗಿಡ ಸರ್ ಇದು? ಈಗ ಇದು 2020 ನಾಟಿ ಮಾಡಿರೋ ಸರ್, ಏಪ್ರಿಲ್ ತಿಂಗಳಲ್ಲಿ. ಇದಕ್ಕೆ 2025 5 ವರ್ಷ. ಈಗ 5 ವರ್ಷದ ಗಿಡ ಹೈಟ್ ಹೋಗಿದೆ ಗಿಡಗಳು. ಸ್ವಲ್ಪ ಬೆಳವಣಿಗೆ ಮಣ್ಣು ಎಲ್ಲ ಹೊಡಿಸಿದೀವಲ್ಲ, ಎಲ್ಲ ಮಣ್ಣು ಹೊಡಿಸಿರೋದು ಸರ್, ಕೆರೆಗೊಂಡು ಅಷ್ಟು ಮಣ್ಣು ಹೊಡಿಸಿದ್ದು ಸರ್. ಈಗ ಎಷ್ಟು ಕೊಯ್ಲಾಗಿದೆ? ಇದು 2 ಕೊಯ್ಲು ಆಗಿದೆ ಸರ್. 2 ಕೊಯ್ಲಾಗಿದೆ. ಎಷ್ಟು ಬಂದಿದೆ? 2 ಕೊಯ್ಲು 30 ಕ್ವಿಂಟಲ್ ಆಗಿದೆ ಸರ್. ಹಸಿ ಅಡಿಕೆ 30 ಕ್ವಿಂಟಲ್ ಆಗಿದೆ. ಅಡಿಕೆ 30 ಕ್ವಿಂಟಲ್ ಆಗಿದೆ. ಎಷ್ಟಿದೆ ತೋಟ ನಿಮ್ದು ಟೋಟಲ್? ಇದು 2 ಎಕರೆ ಬರುತ್ತೆ ಸರ್. ಇದು 600 ಗಿಡ ಇದೆ. 5 ವರ್ಷದ 5 ವರ್ಷದ್ದು. ಫ್ರೈ ಮಾಡಿಸಿದ್ಮೇಲೆ ಮತ್ತೆ ಟ್ರೆಂಚಿಂಗ್ ಮಾಡಿಸಿದ್ಮೇಲೆ ಉಸಿ ಹೋಗೋದು ನಿಂತು ಬಿಡುತ್ತೆ ಪೂರ್ತಿ. ಒಂದು ಹಳ್ಳನು ಡ್ರಾಪ್ ಆಗಿದ್ ನೋಡ್ಲಿಲ್ಲ. ಹಳ್ಳಿ ಡ್ರಾಪ್ ಆಗಿಲ್ಲ, ಹಳ್ಳೆ ಡ್ರಾಪ್ ಆಗಿಲ್ಲ, ಸಾಯಿ ಹೊಡಕ ಈ ತರದ ಕಾಯಿ ಹೊಡಕೆ ಯಾವ್ದು ಇಲ್ಲ. ಹೋದ ವರ್ಷ ನೋಡ್ಕೊಂಡ್ರೆ ಬಹಳ ಚೆನ್ನಾಗ್ ಬಂತು. ಇಂತ ಏರಿಯಾ ಅಂತ ಟೆಂಪರೇಚರ್, ಹೈ ಟೆಂಪರೇಚರ್ ಇರ್ತಕ್ಕಂಥ ಚಳಿಕೆರೆ ಭಾಗದಲ್ಲಿ ಹಳ್ಳಿ ಡ್ರಾಪಿಂಗ್ ಆಗಿಲ್ಲ. ಹಳ್ಳಿ ಡ್ರಾಪಿಂಗ್ ಆಗಿಲ್ಲ. ಹೋದ ವರ್ಷಕ್ಕಿಂತ ಈ ವರ್ಷ ನಿಮ್ಗೆ ಇಳುವರಿ ಹೆಚ್ಚಿಗೆ ಇಳುವರಿ ತೂಕ ಜಾಸ್ತಿ ಆಗಿದೆ ಸರ್, ಕಾಣಿಸ್ತೈತಿ. ಚೀಲ ತುಂಬಿದ್ರೆ ಹೋದ ವರ್ಷ ಚೀಲ ತುಂಬಿದ್ವಿ, ಈ ವರ್ಷ ಚೀಲ ತುಂಬ ವ್ಯತ್ಯಾಸಕ್ಕೂ ಆಗ 65-70 ಕೆಜಿ ಬರೋಷ್ಟು ಸುಸ್ತು. ಈ ಸಲ 80 ಮೇಲೆ ಚೀಲ. ಯಾವ ಚೀಲ ತುಂಬಿದ್ರು 80-90 ಕೆಜಿ. 80-90 ಚೀಲ ಐತಿ ನಿಮ್ಗೆ ತೂಕ ಚೆನ್ನಾಗಿ. ನಿಮ್ಗೆ ನಮ್ ಕೆರನ್ ಪ್ರಾಡಕ್ಟ್ ಇಷ್ಟ ಆಗಿದೆ? ಬಹಳ ಚೆನ್ನಾಗಿ ಇಷ್ಟ ಆಯ್ತು. ಏನ್ ಡೌಟ್ ಈಗ ನಿಮ್ದು ಮೈಟ್ಸು ತ್ರಿಪ್ಸ್ ಎಲ್ಲ ಬಹಳ ಇತ್ತು, ಗರಿ ಕಂಟ್ರೋಲ್ ಆಗೈತೆ. ಸುಮ್ನೆ ಅಂಟು, ಸುಮ್ನೆ ಜೀಡಿ, ಬ್ಲಾಕ್ ವೈರಸ್ ಬಹಳ ಆಗಿಬಿಟ್ಟಿತ್ತು. ನೆಲಕ್ಕೆ 2 ಸತಿ ಮಾಡಿದ, 2 ಸತಿ ಮಾಡಿದ, ಸ್ಪ್ರೇ 2 ಸಲ, ಟ್ರೆಂಚಿಂಗ್ 2 ಸಲ ಮಾಡಿ. ಕೆರನ್ ಪ್ರಾಡಕ್ಟ್ ಇಡಿಸಿದೆ. ಚೆನ್ನಾಗಿ ಇಷ್ಟ ಆಯ್ತು, ಡೌಟ್ ಇಲ್ಲ. ಈ ಫರ್ಟಿಲೈಸರ್ ಎಷ್ಟು ಸಲ ಕೊಟ್ಟಿದ್ದೀರಾ? ಒಂದೇ ಸಲ. ಒಂದೇ ಸಲ ಒಂದ್ಸಲ ಮಾಡಿಸಿ. ವರ್ಷಕ್ಕೊಂದ್ಸಲ ಕೊಡ್ತೀರಿ ನೀವು? ಈ ಕೊಟ್ಟಿಗೆ ಗೊಬ್ಬರ, ಈ ತರ ಕಟ್ಟಿ ಗೊಬ್ಬರ, ದನದ ಗೊಬ್ಬರ ಐತೆ, ಕುರಿ ಗೊಬ್ಬರನೂ ಐತೆ, ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ 2 ವರ್ಷಕ್ಕೊಮ್ಮೆ ಏರಿಸ್ತೀರಾ? 2 ವರ್ಷಕ್ಕೊಂದ್ಸಲ ಏರಿಸ್ತೀರಾ. ರಾಸಾಯನಿಕ 1 ಟೈಮ್ ಕೊಟ್ಟಿರ, ಅಷ್ಟೇ. ಕೆರ 2 ಸತಿ ಕೊಟ್ಟಿದ್ದಾರೆ, 2 ಸಲ ಸ್ಪ್ರೇ ಕೊಟ್ಟಿದ್ದಾರೆ, 3 ಸತಿ ಅಂತ ಹೇಳಿದ್ರು. ಬಟ್ ಅವ್ರದ್ದು ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ 2 ಗಿಡದಲ್ಲಿ ರೋಗ ಪಾಗ ಏನಾರ ಇದೆಯಾ? ಇಲ್ಲ ಸರ್, ಇದೆ. ಇನ್ನೊಂದ್ಸಲ ಮಾಡ್ಬೇಕು. ಅದೇ ಇನ್ನೊಂದು ಸ್ಪ್ರೇ ಮಾಡ್ಲಿಲ್ಲಲ್ಲ, ಈಗ ಚೆನ್ನಾಗಿದೆ ಸರ್. ಒಂದ್ ಗಿಡದಲ್ಲಿ ಎಷ್ಟು ಗೊನೆಗಳು ಬಂದಿದೆ? ಒಂದು 7ರಿಂದ 8ರವರೆಗೆ ಬಂದ. 8ರವರೆಗೆ ಬಂದಿದೆ. 8ರವರೆಗೆ ಎಣ್ಸಿದೀನಿ ನಾನು. ಹಾಗೆ ಹೆಚ್ಚು ಕಡಿಮೆ ಮಿನಿಮಮ್ ಅಂತ 4-5 ದೋಕೆ ಇಲ್ಲ. ಯಾವ್ದೋ ಒಂದ್ ಮರ 7ರಿಂದ 8ರವರೆಗೂ ಬಂದೈತೆ. ಈಗ ಕಾಯಿ ಏನು ಕೊಯ್ದಿದಾರಲ್ಲ, ತೂಕ ಗೊತ್ತಿದೆ? ಗೊನೆ ತೂಕ ಮಾಡಿದ್ವಿ ಸರ್, 8ರಿಂದ 10 ಕೆಜಿ ವರೆಗೂ ಬಂದೈತೆ. ಒಂದು ಗೊನೆ 8ರಿಂದ 10 ಕೆಜಿ ತನಕ ತೂಕ ಬಂದಿದೆ. ಈಗ 1400 ಗಿಡದಲ್ಲಿ ಅಂದ್ರಲ್ಲ, 1600 ಅಲ್ಲಿ 600 ಗಿಡ ಸಣ್ಣ ಪಟ್ಟ ಬಿಟ್ಟರು ಕೂಡ 1000 ಗಿಡದಲ್ಲಿ ಅವರೇಜ್ ಒಂದು 10 ಕೆಜಿ ಕಟ್ಕೊಂಡ್ರು ಕೂಡ ಒಂದ್ ಗಿಡದಲ್ಲಿ ಅಲ್ಲಿ ನಿಮ್ 100 ಕ್ವಿಂಟಲ್ ಆಯ್ತು. 5 ವರ್ಷದ ಗಿಡದಲ್ಲಿ ಅದು ಫಸ್ಟ್ನೇ ವರ್ಷಕ್ಕೆ ನಮ್ ಕೆರನ್ ಈ ತರ ರಿಸಲ್ಟ್ ಕೊಟ್ಟತ್ ಅವ್ರಿಗೆ. ಹಂಗಾಗಿ ಈ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ 100% ಅಂತ ರಿಸಲ್ಟ್ ಬರುತ್ತೆ ಅನ್ನೋದು ನನ್ನ ನಂಬಿಕೆ. 100% ಅದ್ರಾಗೇನ್ ದೋಕೆ ಇಲ್ಲ. ಅಂದ್ರೆ 5ನೇ ವರ್ಷದಲ್ಲಿ ನನಗೆ ಇವ್ರು ಹೇಳ್ಬೇಕಾದ್ರೆ ಫಸ್ಟಿಗೆ ನನಗೆ ಡೌಟ್ ಇತ್ತು. ಸುಮ್ನೆ ಇವ್ರು ಹೇಳ್ತಿರ್ತಾರಲ್ಲ, ಅದನ್ನ ಸ್ಪ್ರೇ ಮಾಡಬಾರ್ದು, ಸ್ಪ್ರೇ ಮಾಡಬಾರ್ದು ಅದೆಲ್ಲ ಹೇಳ್ತಾರೆ. ಆದ್ರೂ ನಾನು ನಂಬಿಕೆ ಯೂಟ್ಯೂಬ್ ಅಲ್ಲೇ ಮೊದಲು ನೋಡಿದ್ದೆ ಅಲ್ಲ, ನನ್ನ ಕಂಪ್ನಿದು 100% ರಿಸಲ್ಟ್ ಕೊಡ್ತಾವ್ರ ಅನ್ನೋದು ನಾನು ಯೂಟ್ಯೂಬ್ ಅಲ್ಲೇ ಸರ್ಚ್ ಮಾಡಿ ತಿಳ್ಕೊಂಡಿದ್ದೆ. ಆಧಾರದ ಮೇಲೆ ನಾನು ಯೂಟ್ಯೂಬ್ ಅಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕರೆಸಿ ಸ್ಪ್ರೇ ಮಾಡಿಸಿರೋದು, ಟ್ರೆಂಚಿಂಗ್ ಮಾಡಿಸಿರೋದು.
ಮತ್ತೇನ್ ಯಾರ ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ ಸರ್ ಈಗ ಯೂಟ್ಯೂಬ್ ಅಲ್ಲಿ ನೋಡಿ ನಾನು ಇವ್ರನ್ನ ಕರ್ಸಿರೋದು. ಈಗ ನಾವು ಕೆರಾನ್ ಪ್ರಾಡಕ್ಟ್ ರಿಸಲ್ಟ್ ಕಸ್ಟಮರ್ ಎಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದೀವಲ್ಲ, ಈಗ ನೀವು ವಿಡಿಯೋ ನೋಡಕ್ಕಾರ ಬರೀ ಒಂದು 5-6 ಗಿಡ ಅಷ್ಟೇ ನೋಡಿರ್ತೀರ. ಈಗ ನೀವು ನಮ್ಮ ಕೆರಾನ್ ಪ್ರಾಡಕ್ಟ್ ಯೂಸ್ ಮಾಡಿದಾಗಿಂದ ಇಡೀ ಪ್ಲಾಟ್ ಅಲ್ಲೇ ಕೊನೆ ಕಾಣ್ತದ, ಹೌದಾ? ಅದೇ ಈ ವಿಡಿಯೋ ನೋಡಿದಕ್ಕೂ ಪ್ರತ್ಯಕ್ಷ ನೀವು ಅನುಭವ ಪಟ್ಟಿರೋದಕ್ಕೂ ಏನ್ ನಿಮ್ಗೆ ಡಿಫ್ರೆನ್ಸ್? ಅವಾಗ ಈ ಸ್ಪ್ರೇ ಮಾಡಿದಕ್ಕೆ ಆಗ್ಲಿ 1-2-3 ಮನೆ ನೋಡ್ತಿದ್ವಿ ಅಷ್ಟೇ. ಹೌದು. ಮತ್ತೆ ಅದ್ರಾಗ ಹುಸಿ ಹೋಗವು, ಹುಸಿ ಪೂರ್ತಿ ಹೋದ ವರ್ಷ ಒಂದು 50-60 ಕ್ವಿಂಟಲ್ ಆಗ್ಬೇಕಾಯ್ತು ಅಡಿಕೆ, ಪೂರ್ತಿ ಹುಸಿ ಹೋಗಿ ಒಣಗೋಗಿದ್ದಾವೆ ಫ್ಲವರ್ ಎಲ್ಲ. ಫ್ಲವರ್ ಎಲ್ಲ ಮತ್ತೆ ಹಳ್ಳೆಲ್ಲ ಫುಲ್ ಡ್ರಾಪ್ ಆಗಿತ್ತು, ಹಣ್ಣು ಸುತ್ತಿ ಡ್ರಾಪ್ ಆಗಿದೆ. ಹಳ್ಳು ಎಲ್ಲ ಡ್ರಾಪ್ ಆಗಿತ್ತು. ಈ ಸತಿ ಅಂತಾರ ಯಾವ್ದಾರು ಹಳ್ಳು ಡ್ರಾಪ್ ಆಗಿದ್ದೆ ನೋಡಿ ಇಲ್ಲ, ಡ್ರಾಪಿಂಗ್ ಆಗಿಲ್ಲ, ಡ್ರಾಪಿಂಗ್ ಆಗಿಲ್ಲ. ಹಾಗಿದ್ರೆ ಇದು ಅಲ್ಕ ಬಿದ್ದಿರ್ತದೆ ಸರ್. ಚೆನ್ನಾಗಿ ಇಳುವರಿ ಖುಷಿ ಇದೆ ನಿಮಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ? ಎಲ್ಲ 100% ಖುಷಿ ಇದೆ ಸರ್. ಅದ್ರಾಗೆ ನಿಮ್ಗೆ ಅನುಮಾನ ಬೇಡ, ಎಲ್ಲಿ ಕೇಳಿದ್ರೆ ಹೇಳ್ತೀವಿ. ಇದ್ರಾಗೆ ಹಂಗ 5ನೇ ವರ್ಷದ ಗಿಡದಲ್ಲಿ ಇಳುವರಿ ಬರಲ್ಲ, ಕಾಯಿ ನಿಲ್ಲಲ್ಲ, ಮತ್ತೆ ಫ್ಲವರ್ ಅದನ್ನ ಒಣಗುತ್ತೆ ಅಂತ ಹೇಳ್ತಾರೆ. ಆಗ್ಬೇಕು ಅಂತ ಹೇಳ್ತಿದ್ರು. 10 kg ವರ್ಗೂ ಬಂದಿದೆ ಕೊನೆ ನಿಮಗೆ. 6 ವರ್ಷ 7 ವರ್ಷ ಆಗ್ಬೇಕು ಅಂತ ಹೇಳಿದ್ರು. ಆದ್ರೆ ನಮ್ಗೆ ಗೊತ್ತಿಲ್ಲ, ಮತ್ತೆ ಸುಮ್ನೆ ಅವ್ರು ಹೇಳ್ದಂಗೆ ಕೇಳೋದು, ಸುಮ್ನೆ ಕೇಳೋದು. ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದೇ ಪ್ರಾಡಕ್ಟ್ ಯೂಸ್ ಮಾಡ್ಲಿ ಎಲ್ಲಾ ರೈತರು 100% ಅವ್ರ ರಿಸಲ್ಟ್ ಬರೋದಂತ ಗ್ಯಾರಂಟಿ. ಬೇಕಾದ್ರೆ ಬಂದ್ ನೋಡ್ಲಿ ನಮ್ಮ ತೋಟನ, ಅದ್ರಾಗ ಏನ್ ಅನುಮಾನ ಇಲ್ಲ. ಕಟಿಂಗ್ ಮಾಡಿದಾರನ್ನ ರೈತರನ್ನು ಬರ್ತಾರ, ಅವಾಗ್ಲೂ ತೂಕ ನೋಡಿದ್ರಿ ಎಲ್ಲ ಚೆನ್ನಾಗ್ ಬರುತ್ತೆ. ಈಗ ಮಾರುತಿ ಅವ್ರು ನಿಮಗೆ ಮಾರ್ಗದರ್ಶನ ಈಗ ಫೋನ್ ಎಲ್ಲ ಕೊಡ್ತಾ ಇರ್ತಾರೆ. ಪಾಪ ಒಳ್ಳೆ ಸರ, ಯಾವಾಗೆ ಫೋನ್ ಮಾಡ್ಲಿ. ಬೇರೆ ಈ ಅಡಿಕೆ ವಿಚಾರಕ್ಕಂತಲ್ಲ, ಮತ್ತೆ ಬಾಳೆನ ಹಾಕಿದ್ವಿ ಅದಕ್ಕೂ ಸ್ಪ್ರೇ ಮಾಡ್ರಿ ಅಂತ ಯಾವಾಗ ಫೋನ್ ಮಾಡಿದ್ರು ರಿಟರ್ನ್ ಆದ್ರೂ ಮಾಡ್ತಾರೆ, ಬಿಸಿ ಇದ್ದಾಗ ಎಲ್ಲ ಮಾಡಿದ್ರ ವಿಚಾರ ಹೇಳ್ತಾರೆ. ಇನ್ನ ಇದಕ್ಕಿನ್ನ ನಿರೀಕ್ಷೆ ಜಾಸ್ತಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಯರ್ 200 ಕ್ವಿಂಟಲ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಇದ್ರಾಗೆ ನೋಡ್ಬೇಕು, ಟ್ರೈ ಮಾಡ್ತೀನಿ. ನಮ್ದು 250 ಐತಿ, ಬಟ್ ನಿಮ್ಗೆ 200 ಬರುತ್ತೆ ಅನ್ನೋ ನಂಬಿಕೆ ಆಯ್ತು ನನಗೆ. ಅಲ್ಲ, ಈಗ ನೀವು ಟಾರ್ಗೆಟ್ ಇಟ್ಕೊಂಡಿದ್ರಲ್ಲ, ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಬರುತ್ತೆ ಅಂತ ನಿಮಗೆ ಅನಿಸ್ತದ? ಅನಿಸ್ತದೆ ಸರ್, ಅದ್ರಾಗ ಏನ್ ಡೌಟ್ ಇಲ್ಲ. ರೇಂಜ್ ಇಟ್ಕೊಂಡ್ರದ ಅವ್ರಿಗೆ 250 ನೀವು ಹೇಳಿದ್ರು ನನ್ಗೆ ಆ ಟಾರ್ಗೆಟ್ ರೀಚ್ ಆಗತ್ತೆ ಅನ್ನೋದು ಮೈಂಡ್ ನಾಗ ಐತೆ. ನಮಸ್ತೆ ರೈತ ಬಂದವರೇ, ಇಲ್ಲಿ ಕೇಳ್ಬೋದು ನೀವು. ಇಲ್ಲಿ ರಿಸಲ್ಟ್ ಬಂದಿರೋದು ರೈತರ ಅನಿಸಿಕೆಗಳನ್ನ ಆಸಕ್ತಿ ಉಳ್ಳ ರೈತರು ಮಾಡ್ಬೇಕಂತ ಕೇಳ್ತೀವಿ. ನಮಸ್ತೆ. ಅಲ್ಲ, ಇದು ತೆಂಗಿನ ಗಿಡಕಾಯಿ ಅಲ್ರಿ ಸರ? ತೆಂಗಿನ ಗಿಡ ಫಸ್ಟ್ ಹಿಂಗಿರ್ತಾರ ಹೋಗ ಈ ತರ ಕರ್ಗ ಎಲ್ಲ ಸ್ಪ್ರೇ ಹೊಡೆದ್ಮೇಲೆ ಈ ತರ ಆಗಿದೆ. ಫುಲ್ ಎಲ್ಲ ಗಿಣಿಸಿ ಐತಲ್ಲ. ನೋಡ್ರಿ ಹೆಂಗ್ ಕಟ್ಟತ್ತಲ್ಲಿ. ಫುಲ್ ಫಿಟ್ ಐತ್ರಿ. ಮತ್ತೆ ಯಾವ್ದು ರೋಗ ಗೀಗ ಏನು ನೋಡ್ರಿ? ಒಂದೇ ಸ್ಪ್ರೇಗೆ ಒಂದೇ ಸ್ಪ್ರೇ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಆಗ್ಲಿ ಕಡಿದಿದೆ ನೋಡಿ. ಈ ಕಡೆ ಬನ್ನಿ, 2 ದಿನ ಕಟಿಂಗ್ ಆಯ್ತು ನಮ್ದು. ಗಿಡ ಯಾಕೆ ಕುಡಿತೀರಿ? ಒಂದೇ ಸ್ಪ್ರೇಗೆ ಹಿಂಗೈತಿ. ಒಂದೇ ಸ್ಪ್ರೇಗೆ ಇಷ್ಟೊಂದು ಕಾಯಿ ಕಟ್ಟೈತಿ. ಡ್ರೆಂಚಿಂಗ್ ಏನ್ ಮಾಡಿರ್ಲಿಲ್ಲ, ಯಾವ ಥರದಿಲ್ಲ ಸ್ಪ್ರೇ.